ಸ್ನೇಹಿತರೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ವಿಸಿಟ್ ಮಾಡ್ತಾ ಇರುವ ಬೆಂಗಳೂರಿನ ಇನ್ನೊಂದು ಪ್ರಮುಖ ಪ್ರವಾಸಿ ತಾಣ ಚಂಪಕಸ್ವಾಮಿ ಟೆಂಪಲ್ ಬನ್ನೇರುಘಟ್ಟ. ಈ ಅದ್ಭುತವಾದಂತಹ ಚಂಪಕಸ್ವಾಮಿ ಟೆಂಪಲ್ ಇರೋದು ಬನ್ನೇರುಘಟ್ಟದ ಝೂನಿಂದ ಸ್ವಲ್ಪ ಹಿಂದೆ. ಇನ್ನು ಮೇನ್ ಸಿಟಿಯಿಂದ ನೋಡೋದಾದರೆ ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದು ಲೊಕೇಟ್ ಆಗಿದೆ. ಇದು ಒಂದು ಪವಿತ್ರವಾದಂತಹ ಹಿಂದೂ ದೇವಾಲಯ. ಇನ್ನು ಇತಿಹಾಸದ ಬಗ್ಗೆ ಹೇಳೋದಾದರೆ ಸುಮಾರು 13ನೇ ಶತಮಾನದಲ್ಲಿಯೇ ಇದನ್ನು ಕಟ್ಟಿದ್ದಾರೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಇನ್ನು ದೇವಾಲಯ ತುಂಬ ಸುಂದರವಾಗಿದ್ದು ಎಂಟ್ರೆನ್ಸಲ್ಲಿ 2 ದೊಡ್ಡ ದೊಡ್ಡ ಆನೆಗಳ ಮೂರ್ತಿ ಇದೆ. ಅದನ್ನು ದಾಟ್ಕೊಂಡು ಒಳಭಾಗಕ್ಕೆ ಹೋದರೆ ನೀವು ವಿಶಾಲವಾದ ಪ್ರಾಂಗಣವನ್ನು ಎಂಟರ್ ಆಗ್ತೀರಾ. ಇನ್ನು ಇದು ಓಪನ್ ಇರೋದು ಡೇ ಟೈಮ್ ಮಾತ್ರ. ಅರ್ಲಿ ಮಾರ್ನಿಂಗ್ 6 to 1 PM, ಆಮೇಲೆ ಮಧ್ಯಾಹ್ನ 4 ಗಂಟೆಯಿಂದ 8 ಗಂಟೆವರೆಗೆ ಇದು ಓಪನ್ ಇರುತ್ತೆ. ಇನ್ನು ಸಮ್ ಸ್ಪೆಷಲ್ ಡೇಸಲ್ಲಿ ಮೇ ಬಿ ಪಬ್ಲಿಕ್ ಹಾಲಿಡೇ ಅಥವಾ ವೀಕೆಂಡು ಅಥವಾ ಇನ್ಯಾವುದೇ ಪ್ರಮುಖ ದಿನಗಳಲ್ಲಿ ಇದು ಕಂಪ್ಲೀಟಾಗಿ ಎಲ್ಲ ದಿನವೂ ಓಪನ್ ಇರುತ್ತೆ. ಇದು ಪ್ರಮುಖವಾದಂತಹ ಮಹಾವಿಷ್ಣುವಿನ ಡೆಡಿಕೇಟೆಡ್ ದೇವಾಲಯ. ಇದು ವಿಷ್ಣುವಿನ ಇನ್ನೊಂದು ಅವತಾರವಾದಂತಹ ಚಂಪಕಸ್ವಾಮಿ ಇಲ್ಲಿ ನೆಲೆಸಿದ್ರು ಅನ್ನೋ ಒಂದು ಪ್ರತೀತಿ ಇದೆ. ಆಮೇಲೆ ಅವರ ಪತ್ನಿಯರಾದಂತಹ ಶ್ರೀದೇವಿ ಮತ್ತು ಭೂದೇವಿ ಅಂದರೆ ಲಕ್ಷ್ಮೀದೇವಿಯ ಅವತಾರ, ಅವರ ಜೊತೆ ಇಲ್ಲಿ ನೆಲೆಸಿದ್ದರು ಅನ್ನುವ ಒಂದು ಪೌರಾಣಿಕ ಇತಿಹಾಸ ಕೂಡ ಇರುವಂತಹ ಒಂದು ಅದ್ಭುತವಾದಂತಹ ದೇವಾಲಯ ಇದು. ನೋಡೋದಕ್ಕೆ ತುಂಬಾ ಸುಂದರವಾಗಿದೆ. ಆಮೇಲೆ ಇನ್ನು ಯಾವುದೇ ರೀತಿಯಾದಂಥ ಎಂಟ್ರೆನ್ಸ್ ಫೀಸ್ ಕೂಡ ಇಲ್ಲ. ನೀವು ಓಪನ್ ಇರುವ ಯಾವುದೇ ಟೈಮಲ್ಲಿ ಬೇಕಾದರೂ ಬರ್ಬೋದು. ಮುಂಭಾಗದಲ್ಲಿ ಒಂದು ಅದ್ಭುತವಾದಂತಹ ಕಮಾನನ್ನು ನೀವು ನೋಡ್ತೀರಾ. ಇದು ಹೊಯ್ಸಳ ಮತ್ತು ಚಾಲುಕ್ಯ ಶೈಲಿಯಲ್ಲಿ ಸಮ್ಮಿಶ್ರಣದಲ್ಲಿ ಕಟ್ಟಿರುವ ಒಂದು ಸುಂದರವಾದಂತಹ ಹಿಂದೂ ದೇವಾಲಯ. ಪ್ರತಿಯೊಂದು ಕಲ್ಲಿನ ಮೇಲೂ ಸುಂದರವಾದಂಥ ಅದ್ಭುತ ಕೆತ್ತನೆಯನ್ನು ಕಟ್ಟಿದ್ದಾರೆ. ಮುಖ್ಯವಾಗಿ ವಿಷ್ಣುವಿನ ಯಾವುದೇ ರೀತಿಯಾದಂತಹ ದಿನಗಳಿರ್ಬೋದು, ಆ ದಿನಗಳಲ್ಲಿ ಇಲ್ಲಿ ಪ್ರಮುಖ ಪೂಜೆಗಳು ಕೂಡ ನಡೆಯುತ್ತೆ. ಇನ್ನು ರಥೋತ್ಸವ ಕೂಡ ನಡೆಯುತ್ತೆ. ಎಂಟ್ರೆನ್ಸಲ್ಲಿ ಒಂದು ಸುಂದರವಾದಂಥ ಚಿಕ್ಕ ರಥವನ್ನು ನೀವು ನೋಡಿದ್ರಿ. ಸೊ ಹೀಗೆ ಒಳಗಡೆ ಎಂಟ್ರ್ ಆಗ್ತಾ ಇದ್ದರೆ ಒಳಭಾಗದ ಪ್ರಾಂಗಣದಲ್ಲಿ ನಿಮಗೆ 2 ಪ್ರಮುಖವಾದಂತಹ ದೇವಾಲಯವನ್ನು ನೋಡೋದಕ್ಕೆ ಸಿಗುತ್ತೆ. ಸ್ಟ್ರೈಟಾಗಿ ಮುಂದೆ ಹೋದರೆ ಸಿಗುವಂತಹದ್ದು ಮಹಾವಿಷ್ಣುವಿನ ದೇವಾಲಯ, ಬಲಭಾಗದಲ್ಲಿರುವಂಥದ್ದು ಲಕ್ಷ್ಮೀದೇವಿಯ ದೇವಾಲಯ. ಮುಂದಿನ ಗೋಪುರ ಮತ್ತು ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ. ಇದು ಚಾಳುಕ್ಯ ಮತ್ತು ಹೊಯ್ಸಳ ಶೈಲಿಯಲ್ಲಿ ಮಿಶ್ರಣ ಮಾಡಿ ಕಟ್ಟಿರುವಂತಹದ್ದು ಇದು. ಬೆಂಗಳೂರಿನಲ್ಲಿ ಹಲವಾರು ದೇವಾಲಯಗಳಿದೆ. ಅದರಲ್ಲಿ ಇದು ಕೂಡ ಒಂದು ಪ್ರಮುಖವಾದಂತಹ ದೇವಾಲಯ, ಚಂಪಕಧಾಮ ಸ್ವಾಮಿ ದೇವಾಲಯ. ಇದು ಮಹಾವಿಷ್ಣುವಿನ ಇನ್ನೊಂದು ಅವತಾರ ಅಂತ ಕನ್ಸಿಡರ್ ಆಗುತ್ತೆ. ಇಲ್ಲೂ ಕೂಡ ಎಂಟ್ರೆನ್ಸ್ನಲ್ಲಿ ಸುಂದರವಾದಂಥ ಒಂದು ಗರುಡಗಂಬ ಇದೆ. ಅದರ ಪಕ್ಕದಲ್ಲಿ ಬಲಭಾಗದಲ್ಲಿರುವುದು ಮಹಾಲಕ್ಷ್ಮಿಯ ದೇವಾಲಯ. ಇನ್ನು ದೇವಾಲಯದ ಮೇಲ್ಭಾಗದಲ್ಲಿ ಚಿಕ್ಕ ಚಿಕ್ಕದಾದಂತಹ ದೇವಾನುದೇವತೆಗಳ ಮೂರ್ತಿಗಳನ್ನು ಕೂಡ ನೀವು ನೋಡ್ಬೋದು ಸೂಕ್ಷ್ಮವಾಗಿ ಗಮನಿಸಿದ್ರೆ. ಇನ್ನು ಇದು ಬನ್ನೇರುಘಟ್ಟಕ್ಕೆ ತುಂಬ ಬನ್ನೇರುಘಟ್ಟದ ಝೂಗೆ ತುಂಬ ಹತ್ತಿರವಾದಂತಹ ಪ್ಲೇಸ್ ಇದು. ಮೆಜೆಸ್ಟಿಕ್ಕಿಂದ ನೋಡೋದಾದರೆ ಆಲ್ಮೋಸ್ಟ್ ಒಂದು 20 to 20 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಇನ್ನು ಮೆಟ್ರೋ ಸೇವೆ ನೋಡೋದಾದರೆ ಕಂಪ್ಲೀಟಾಗಿ ಇಲ್ಲಿವರೆಗೆ ರೀಚ್ ಆಗಿಲ್ಲ. ಮೆಟ್ರೋ ಇನ್ನು ಬಿಲ್ಟ್ ಮಾಡ್ತಾ ಇದ್ದಾರೆ. ಸೊ ಮೆಟ್ರೋ ಲಾಸ್ಟ್ ಸ್ಟಾಪಲ್ಲಿ ಇಳಿದು ನೀವು ಅಲ್ಲಿಂದ ನೆಕ್ಸ್ಟು ಆಟೋ ಅಥವಾ ಇನ್ಯಾವುದೇ ಪಬ್ಲಿಕ್ ಅಥವಾ ಪ್ರೈವೇಟ್ ವೆಹಿಕಲಲ್ಲಿ ಮುಂದೆ ಹೋಗಬೇಕಾಗುತ್ತೆ. ಇನ್ನು ದೇವಾಲಯದ ಒಳಭಾಗವನ್ನು ಕೂಡ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಪಾವಿತ್ರ್ಯತೆಯನ್ನು ಉಳಿಸೋ ದೃಷ್ಟಿಯಿಂದ ಒಳಭಾಗದಲ್ಲಿ ಫೋಟೋ ತೆಗೆಯೋದಿರ್ಬೋದು ಅಥವಾ ಚಿತ್ರೀಕರಣ ಮಾಡುವುದನ್ನು ನಿಷೇಧಿಸಿದ್ದಾರೆ. ಇನ್ನು ಇಲ್ಲಿ ಪ್ರಮುಖ ಪೂಜೆಗಳು ಸೇವೆಗಳು ನಡೆಯೋದ್ರಿಂದ ನೀವು ರಸೀದಿಯನ್ನು ಪಡೆದು ಅವುಗಳನ್ನು ನೆರವೇರಿಸಬಹುದು. ಇದು ಸುಮಾರು 13ನೇ ಶತಮಾನದಲ್ಲೇ ಕಟ್ಟಿದ್ದಾರೆ ಅನ್ನೋ ಒಂದು ಇತಿಹಾಸ ಕೂಡ ಇದೆ.
ಮೋಸ್ಟ್ ಆಫ್ ದಿ ವೀಕ್ ಡೇಸಲ್ಲಿ ಜನ ಕಡಿಮೆ ಇರ್ತಾರೆ, ವೀಕೆಂಡಲ್ಲಿ ಬಂದರೆ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ. ಸೊ ನೀವು ಇಲ್ಲಿಗೆ ಬರ್ತೀರಂತಂದರೆ ಪ್ಲ್ಯಾನ್ ಮಾಡಿಕೊಂಡು ಬರಬೇಕಾಗುತ್ತೆ. ಇದು ಕೂಡ ಒಂದು ಬೆಂಗಳೂರಿನಲ್ಲಿರುವಂಥ ಪ್ರಮುಖ ದೇವಾಲಯಗಳಲ್ಲಿ ಒಂದು ಮಸ್ಟ್ ವಿಸಿಟ್ ಟೆಂಪಲ್ ಕೂಡ ಹೌದು. ಅದಾದ ನಂತರ ದೇವರನ್ನು ವೀಕ್ಷಣೆ ಮಾಡಿ ನೀವು ದೇವಾಲಯವನ್ನು ಕೂಡ ಸುತ್ತುವರಿಬಹುದು. ಪ್ರದಕ್ಷಿಣೆ ಹಾಕೋದಕ್ಕೆ ಕೂಡ ಸುಂದರವಾದಂತಹ ಜಾಗ ಇದೆ. ವಾಸ್ತುಶೈಲಿ ಎಲ್ಲವೂ ತುಂಬಾ ವಿಶೇಷವಾಗಿದ್ದು ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ ಕೂಡ ಮಾಡಿದ್ದಾರೆ. ಒಳಭಾಗದಲ್ಲಿ ಅಷ್ಟೇ ಕ್ಲೀನಾಗಿ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಪ್ರಮುಖವಾದಂತಹ ಚಂಪಕಸ್ವಾಮಿ ದೇವಾಲಯ. ಇನ್ನು ಇಲ್ಲಿಂದ ಆಚೆ ಬಂದು ಸ್ವಲ್ಪ ಮೇಲ್ಭಾಗಕ್ಕೆ ಹೋದರೆ ನಿಮಗೆ ಸುಂದರವಾದಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯ ಹಿಲ್ ಟೆಂಪಲ್ ಕೂಡ ನೋಡಲಿಕ್ಕೆ ಸಾಧ್ಯ. ಅದು ಬೆಟ್ಟದ ಮೇಲ್ಭಾಗದಲ್ಲಿರುವಂಥ ಒಂದು ಸುಂದರವಾದಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯ ಟೆಂಪಲ್. ಇದು ತುಂಬಾ ಅದ್ಭುತವಾಗಿರುವುದು. ಎರಡು ಆಲ್ಮೋಸ್ಟ್ ಒಂದೇ ಪ್ಲೇಸಲ್ಲಿರೋದ್ರಿಂದ ಯಾರ್ಯಾರು ಇಲ್ಲಿಗೆ ವಿಸಿಟ್ ಮಾಡ್ತಾರೋ ಅಟ್ ಎ ಟೈಮೇ ಅವರು 2 ಪ್ಲೇಸ್ಗಳನ್ನು ಕವರ್ ಮಾಡ್ಬೋದು. ಇದು ಕೂಡ ಒಂದು ತುಂಬ ಸುಂದರವಾದಂಥ ಟೆಂಪಲ್. ಇದನ್ನು ರೀಚ್ ಆಗಬೇಕಂದ್ರೆ ಆಲ್ಮೋಸ್ಟ್ ಒಂದು 200 ಸ್ಟೆಪ್ಸ್ನ ನೀವು ಏರ್ಕೊಂಡು ಮೇಲ್ಬೇಕು ರೀಚ್ ಆಗಬೇಕಾಗತ್ತೆ. ಬಟ್ ಒಂದು ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸು. Thank you for watching and also share this video with all your friends. Thank you.